ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿ ಕೆ. ಮೊದಲಿಗೆ ಅವನಿರಬೇಕಿತ್ತು ಎಂಬುವ ಕನ್ನಡ ಸಿನಿಮಾ ಇದೇ ಶುಕ್ರವಾರ ಕರ್ನಾಟಕದಲ್ಲಿ ತೆರೆ ಕಂಡಿದೆ. ಅವ್ರ ಆ್ಯಕ್ಟಿಂಗಲ್ಲಿ ಮಾತ್ರ ಎರಡು ಮಾತಿಲ್ಲ, ನಿಜಕ್ಕೂ ಅದ್ಭುತವಾಗಿ ಮಾಡಿದ್ದಾರೆ. ಜಾನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪ್ರಶಾಂತ್ ಸಿದ್ದಿ, ಕಿರಣ್ ನಾಯಕ್, ಮಂಜುನಾಥ್ ಎ ಪಿ, ಜೈಸಿಂಹ ಅವರಂತೂ ನಿಜಕ್ಕೂ ಸೂಪರ್ ಆ್ಯಕ್ಟಿಂಗ್ ಅವ್ರದ್ದು. ಅಂದರೆ ಒಬ್ಬೊಬ್ರದ್ದೇ ಹೇಳ್ತಾ ಹೋದರೆ ಒಂದು 10 ನಿಮಿಷ ವೀಡಿಯೋ ಆಗ್ಬಿಡ್ತದೆ. ನಮ್ಮ ಕನ್ನಡಿಗರು ಅದನ್ನೂ ನೋಡಲ್ಲ. ಈಗಲೇ ಇರೋದು ಒಂದು 150 ಜನ ಫಾಲೋವರ್ಸು. ಅವರು ಇರೋ ಒಂದು 2 ನಿಮಿಷ 3 ನಿಮಿಷ ಬಂದರೆ ನೋಡಲ್ಲ. ಇನ್ನು ಒಂದು 10 ನಿಮಿಷ ನೋಡೋದಂತೂ ಸುಳ್ಳು. ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಸಿನಿಮಾ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ, ಇದೊಂದು ಬ್ಯಾಂಕ್ ಲೂಟಿ. ಅಂದರೆ ಬ್ಯಾಂಕ್ನಲ್ಲಿ ಯಾರೋ ಒಬ್ಬ ಮೋಸ ಮಾಡಿರೋ ವಿಚಾರ. ಅಂದರೆ ಪರ್ಸನ್ ಎ ಅಂದರೆ ಒಂದೇ ಹೆಸರಿನ ಇಬ್ಬರು ವ್ಯಕ್ತಿಗಳು. ಒಬ್ಬ ವ್ಯಕ್ತಿ ಅವನ ಹೆಸರಲ್ಲೇ ದುಡ್ಡು ಎತ್ಕೊಂಡೋಗಿ ಅವನಿಗೆ ಮೋಸ ಮಾಡಿದ್ದಾನೆ ಅನ್ನೋ ವಿಚಾರನ ಸಿನಿಮಾ ಫುಲ್ಲು ಎಳೆದಿದ್ದಾರೆ. ಅಂದರೆ ಸಿನಿಮಾ ಫುಲ್ಲು ಹೇಗೆ ಆ ವಿಚಾರನ ಎಳೆದಿದ್ದಾರೆ, ಯಾವ್ಯಾವ ಥರ ಟ್ವಿಸ್ಟು ಸೂಪರಾಗಿ ತೋರಿಸಿದ್ದಾರೆ. ಅದರಲ್ಲಂತೂ ಎರಡು ಮಾತಿಲ್ಲ. ಇನ್ನು ಸಾಂಗ್ಗಳು ಮಾತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿವೆ. ಸಾಂಗ್ಗಳು ಇವರಿಬ್ಬರು ಹೀರೋ ಹೀರೋಯಿಂದು ಒಂದೆರಡು ಸಾಂಗ್ ಬರುತ್ತೆ. ಸಖತ್ ಆ್ಯಕ್ಟಿಂಗ್ ಮಾತ್ರ ಸಾಂಗಲ್ಲೂ ಸೂಪರಾಗಿ ಮಾಡಿದ್ದಾರೆ. ಇನ್ನು ಯಾರು ಪ್ರಶಾಂತ್ ಸಿದ್ದಿ ಅವ್ರದ್ದು ಒಂದು ಸಾಂಗ್ ಬರುತ್ತೆ, ಅದು ಸೂಪರಾಗಿದೆ. ಅದನ್ನು ಬಿಟ್ಟರೆ ಇನ್ನು ಸಿನಿಮಾ ಬಗ್ಗೆ ನೆಗೆಟಿವ್ ಹೇಳಬೇಕು ಅಂದರೆ, ಈ ಸಿನಿಮಾನ ಕನ್ನಡದಲ್ಲಿ ಮಾಡಬಾರ್ದಾಯ್ತು ಗುರು. ಇವರು ನಮ್ಮ ಅಶೋಕ್ ಸಮರ್ಥ್ ಇದ್ದಾರಲ್ಲ ಡೈರೆಕ್ಟ್ರು, ಈ ಸಿನಿಮಾನ ನಿಜವಾಗ್ಲೂ ಕನ್ನಡದಲ್ಲಿ ಮಾಡಬಾರ್ದಾಯ್ತು. ಬೇರೆ ಭಾಷೆಯಲ್ಲಿ ಮಾಡಿದರೆ ನಿಜವಾಗ್ಲೂ ಕನ್ನಡಿಗರೇ ಸಪೋರ್ಟ್ ಮಾಡ್ತಿದ್ರು. ಆ ಥರ ಇದೆ ಸಿನಿಮಾ ಮಾತ್ರ. ಆದರೆ ಏನು ಮಾಡೋದು, ಎಷ್ಟೇ ಹೇಳಿದ್ರು ಎಷ್ಟೇ ಕೇಳ್ಕೊಂಡ್ರು ನಮ್ಮ ಕನ್ನಡಿಗರು ಮಾತ್ರ ಕನ್ನಡ ಸಿನಿಮಾನ ಬೆಳೆಸ್ತಿಲ್ಲ, ಉಳಿಸ್ತಿಲ್ಲ. ಅದು ಯಾಕೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಜಕ್ಕೂ ಈ ಸಿನಿಮಾ ಬಗ್ಗೆ ಎಷ್ಟು ಮಾತಾಡ್ರೂ ಕಡಿಮೆನೇ ಅನಿಸುತ್ತೆ. ಆ ಥರ ಇದೆ. ನನಗೆ ಈ ಸಿನಿಮಾ ಟೀಮಿಂದ, ಈ ಸಿನಿಮಾದವರಿಂದ ಯಾವುದೇ ಥರ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ. ಸಿನಿಮಾ ಬಗ್ಗೆ ನನ್ನ ಚಾನಲಲ್ಲೇ ರಿವ್ಯೂ ಕೊಡ್ತಾಯಿದ್ದೀನಿ ಹೊರತು, ಈ ಸಿನಿಮಾದವರು ನನ್ನ ರಿವ್ಯೂ ಕೊಡಪ್ಪ ನೀನು, ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ರಿವ್ಯೂ ಕೊಡಪ್ಪ, ನೆಗೆಟಿವ್ ಆಗಿ ರಿವ್ಯೂ ಕೊಡಪ್ಪ, ಈ ಥರ ಯಾವುದೇ ಥರ ನನಗೆ ಏನೂ ಹೇಳಿಲ್ಲ, ಯಾವುದೂ ಬಂದಿಲ್ಲ ಮಾಹಿತಿ. ಸೊ ನಾನೇ ಪರ್ಸ್ನಲ್ಲಾಗಿ ನಾನೇ ಹೋಗಿ ನಾನೇ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನು ಈ ಥರ ಇದೆಯಲ್ಲ, ಏನಕ್ಕೆ ಕರ್ನಾಟಕದಲ್ಲಿ ಜನತೆ ಬರ್ತಿಲ್ಲ. ಅದು ಇವತ್ತು ನೆನ್ನೆ ಸಂಡೇ ಆಗಿರೋದ್ರಿಂದ ಸಂಡೇನೂ ಜನ ಬರ್ತಿಲ್ಲ. ಅದು ಯಾಕೆ, ಥಿಯೇಟರ್ಗಳು ಮಲ್ಟಿಪ್ಲೆಕ್ಸ್ಗಳು ಎಲ್ಲದರಲ್ಲೂ ಒಂದೊಂದು ಶೋ 2 ಶೋ ಕೊಡ್ತಾರೆ. ಆ ಶೋಗಳು ಖಾಲಿ ಹೊಡಿತವೆ. ಯಾಕೆ ಅಂತ ನಿಜಕ್ಕೂ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ಏನು ಪರಿಹಾರ? ಹೊಸೊಬ್ಬರು ಬೆಳೆಯಂಗೆ ಇಲ್ವಾ, ಹೊಸ ಸಿನಿಮಾಗಳು ಬರೋಂಗೆ ಇಲ್ವಾ ಕರ್ನಾಟಕದಲ್ಲಿ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅದೇನು ಇನ್ನು ಮುಂದಿನ ದಿನಗಳಲ್ಲಾದರೂ ಕನ್ನಡಿಗರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಕನ್ನಡಿಗರು ಕನ್ನಡ ಸಿನಿಮಾನ ಬೆಳೆಸಿ, ಒಳ್ಳೊಳ್ಳೆ ಸಿನಿಮಾನ ಬೆಳೆಸಿ. ಅಂದರೆ ಕನ್ನಡದಲ್ಲೂ ಒಳ್ಳೊಳ್ಳೆ ಸಿನಿಮಾ ಬರ್ತಿವೆ. ಹೊಸಬ್ರು ಹಳಬ್ರು ಅಂತ ಹಿಂದೆ ಮುಂದೆ ನೋಡಬೇಡಿ. ದಯವಿಟ್ಟು ಎಲ್ಲರ ಸಿನಿಮಾನೂ ನೋಡಿ. ಹೊಸಬ್ರಲ್ಲೂ ಒಂದು ಹೊಸ ಸಿನಿಮಾಗಳು, ಹೊಸ ಕಂಟೆಂಟು ಎಲ್ಲ ಪ್ರತಿಯೊಂದು ಬರ್ತಿವೆ. ಹೊಸಬ್ರಲ್ಲಿ ಸಿನಿಮಾ ಚೆನ್ನಾಗಿರಲ್ಲ ಹೊಸಬ್ರದ್ದು. ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅವನಿರಬೇಕಿತ್ತು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಅನಿಸುತ್ತೆ ನಾನು. ಬರೀ ಹೊಸಬ್ರು ಬೆಳೆಸಿ ಕನ್ನಡ ಸಿನಿಮಾ ಬೆಳೆಸಿ ಇದೇ ಥರ ಹೇಳ್ಕೊಂಬರ್ತಾಯಿದೆ. ಯಾಕೆಂದರೆ ಜನಕ್ಕೆ ನಾವು ಏನೇ ಸಿನಿಮಾ ಬಗ್ಗೆ ಏನೇ ರಿವ್ಯೂ ಕೊಟ್ರೂ ಜನ ಹೋಗಿ ನೋಡಿದ್ರೇ ಅವ್ರಿಗೆ ಈಗ 5 ಬೆರಳು ಒಂದೇ ಸಮಕ್ಕಿರಲ್ಲ. ಯಾಕಂದರೆ 5 ಜನರ ಥಿಂಕಿಂಗು ಒಂದೇ ಥರ ಇರಲ್ಲ. ಈಗ ನಾನು ಸಿನಿಮಾ ಬಗ್ಗೆ ಏನೇ ಹೇಳಿದ್ರೂ ಜನ ಹೋಗಿ ನೋಡಬೇಕು. ಆಗಲೇ ಆ ಸಿನಿಮಾ ಬಗ್ಗೆ ಜನಕ್ಕೆ ಗೊತ್ತಾಗೋದು. ಈಗ ನನಗೆ ಆ ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನಿಸ್ತು,
ಕೆಲವೊಬ್ರಿಗೆ ಇಷ್ಟವಾಗದೇನೂ ಇರ್ಬೋದು, ಇನ್ನು ಕೆಲವೊಬ್ರಿಗೆ ಇನ್ನೂ ಜಾಸ್ತಿ ಇಷ್ಟವಾದರೂ ಆಗ್ಬೋದು. ಸೊ ಆದ್ದರಿಂದ ಜನ ಮೊದಲು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಈಗ ಥಿಯೇಟರ್ಗೆ ಹೋಗ್ದೇ ಸಿನಿಮಾನೇ ನೋಡ್ದೇ ಸುಮ್ಮನೆ ರಿವ್ಯೂ ಕೇಳ್ಕೊಂಡ್ರೆ ಏನು ಸಿಗುತ್ತೆ? ರಿವ್ಯೂಯಿಂದ ಈಗ ರಿವ್ಯೂ ನಾನು ಪಾಸಿಟಿವ್ ಆಗಿ ಕೊಟ್ಟರೂ ಜನ ಹೋಗೋದಿದ್ದರೆ ಓದೇ ಹೋಯ್ತಾರೆ, ನೆಗೆಟಿವ್ ಆಗಿ ಕೊಟ್ಟರೂ ಹೋಗೋದಿದ್ದರೆ ಓದೇ ಹೋಯ್ತಾರೆ. ಸೊ ಆದ್ದರಿಂದ ಜನ ಥಿಯೇಟರ್ಗೆ ಬರ್ತಿಲ್ಲ. ನಮ್ಮ ಕನ್ನಡ ಜನ ಕರ್ನಾಟಕದಲ್ಲೇ ಜನ ಕನ್ನಡ ಸಿನಿಮಾಗೆ ಬರ್ತಿಲ್ಲ. ಅಂದರೆ ಈಗ ಬೇರೆ ಬೇರೆ ಸಿನಿಮಾಗಳು ಚೆನ್ನಾಗಿವೆ ಅದು ಇದು ಅಂದ್ಕೊಂಡು ಬೇರೆ ಬೇರೆ ಸಿನಿಮಾಗಳಿಗಂತೂ ಹೋಗ್ತಾ ಇದ್ದಾರೆ. ಆದರೆ ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲೇ ಉಳಿವಿಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಕೊನೆಯದಾಗಿ ಆಲ್ ಇನ್ ಒನ್ CK ಯೂಟ್ಯೂಬ್ ಚಾನಲ್ ನಂದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.